ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ತುಮಕೂರು ವರದಿ. ಭೂಗಳ್ಳರಿಂದ ಜಮೀನಿನ ಮಾಲೀಕರ ಮೇಲೆ ಹಲ್ಲೆ. ಹೆಬ್ಬೂರು ಹೋಬಳಿ ಗರ್ಗದ ಕೊಪ್ಪೆ ಗ್ರಾಮದ 7/4 ರಲ್ಲಿ 8 ಗುಂಟೆ ಜಾಗದ ವಿಚಾರವಾಗಿ ಹಾಲಿ ಅನುಭವದಲ್ಲಿರುವವರಿಗೆ ಬಲವಂತವಾಗಿ ಜಮೀನಿನಲ್ಲಿ ಹಲ್ಲೆ ಮಾಡಿರುವ ಬಗ್ಗೆ ಸರ್ವೆ ನಂಬರ್ 7/4 ರ ಮಾಲೀಕರಾದ ಜಯರಾಮಯ್ಯನವರು ಈ ಜಮೀನು ಕೇಸು ದಾಖಲಾಗಿದ್ದರೂ ಕೂಡ ತಮ್ಮಲ್ಲಿನ ಹಣದ ಮತ್ತಿನಲ್ಲಿ ಯಾರನ್ನು ಬೇಕಾದರೂ ನಾನು ಕೊಂಡುಕೊಳ್ಳುತ್ತೇನೆ, ಯಾರನ್ನು ಬಿಡುವುದಿಲ್ಲ ಎಂದು ಧಮಕಿ ಹಾಕುತ್ತಾರೆ. ಅಂತೆಯೇ ಕೋರ್ಟ್ ಕೇಸ್ನಲ್ಲಿ ಇದ್ದರೂ ಕೂಡ ತನ್ನಲ್ಲಿರುವ ಹಣದಿಂದ ಅಧಿಕಾರಿಗಳನ್ನು ಕೊಂಡುಕೊಂಡು ತನ್ನ ಹೆಸರಿಗೆ ಖಾತೆಯನ್ನು ಪಹಣಿಯನ್ನು ಮಾಡಿಸಿಕೊಂಡಿರುತ್ತಾನೆ. ಹಾಲಿ ಅನುಭವದಲ್ಲಿರುವ ಜಯರಾಮಯ್ಯ ಹೆಂಡತಿ ಸುಶೀಲಮ್ಮ, ದೇವರಾಜು, ಲಕ್ಷ್ಮೀಶ್ರೀ, ಸಂಜೀವಮ್ಮ ಇವರುಗಳು ಕೇಳಲು ಹೋದಾಗ ಹಲ್ಲೆ ನಡೆಸಿದ್ದು, ಜಯರಾಮಣ್ಣ ರವರ ತಲೆ ಬುರುಡೆಗೆ ಸುಮಾರು 12 ಹೊಲಿಗೆ ಹಾಕಿರುತ್ತಾರೆ. ಆ ಜಮೀನಿನಲ್ಲಿ ಹಾಲಿ ಹಾಕಿದ್ದ ಬಾಳೆಗಿಡಗಳನ್ನು ಸಹ ಕಡಿದು ಹಾಕಿರುತ್ತಾರೆ. ನಂತರ 3 ತಿಂಗಳಲ್ಲಿ ಮತ್ತೆ ಅದೇ ರೀತಿ ದಿನಾಂಕ 8/9/24 ರಂದು ಭಾನುವಾರ ಅದೇ ಮೂವರು ಸೇರಿ ಅಂದರೆ ಕೇಶವಮೂರ್ತಿ, ಶೇಷಾಚಲಯ್ಯ, ಕೃಷ್ಣೇಗೌಡ ಇವರುಗಳು ಸೇರಿ ಅದೇ ಜಮೀನಿಗೆ ಅಕ್ರಮವಾಗಿ ಟ್ರ್ಯಾಕ್ಟರ್ನಿಂದ ಜಮೀನಿಗೆ ಬಿಡುತ್ತಿದ್ದರು. ನಾವುಗಳು ಸೇರಿ ಮಣ್ಣು ಸುರಿಯಬೇಡಿ ಎಂದು ನಾನು ಮತ್ತು ನನ್ನ ಯಜಮಾನರು ಸೇರಿ ಕೇಶವಮೂರ್ತಿ ಬಳಿಗೆ ಹೋಗಿ ಅವರ ಹತ್ತಿರ ಕಳಕಳಿಯಿಂದ ಕೇಳಿದೆವು. ಮಣ್ಣನ್ನು ಹೊಡೆಯಬೇಡಿ, ನಿಮ್ಮ ಹೆಸರಿಗೆ ಖಾತೆಯಾಗಿರುವುದು. ಇದು ಕೋರ್ಟ್ನಲ್ಲಿ ಇರುವಾಗ, ಕೇಸ್ ನಡೆಯುತ್ತಿರುವಾಗ ನೀವು ಈ ರೀತಿ ಮಾಡುವುದು ಸರಿಯಿಲ್ಲ, ಇದು ಅಕ್ರಮ ಎಂದು ಕೇಳಿಕೊಂಡರು. ಸಹ ಕೇಳದೆ ತಮ್ಮ ಸಹಚರರ ಜೊತೆ ಸೇರಿಕೊಂಡು ನಮ್ಮಗಳ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದರು. ಜಮೀನು ವಿಚಾರವಾಗಿ ಕೇಶವಮೂರ್ತಿ, ಶೇಷಾಚಲ. ಇಲ್ಲ ಇಲ್ಲ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಇಲ್ಲ. 30 ವರ್ಷದಿಂದ ಜಮೀನಲ್ಲಿ ಕೇಸ್ ನಡೀತಾ ಇದೆ. ನಾವು ಆಲೆ 60-70 ವರ್ಷದಿಂದ ಸ್ವಾಧೀನದಲ್ಲಿದ್ದೀವಿ. ನಾನು ಮದುವೆಯಾಗಿ ಬಂದು 30 ವರ್ಷ ಆಗಿದೆ. 30 ವರ್ಷದಿಂದ ನಾನೇ ಜೋಳ ಹಾಕ್ತಾ ಇರೋದು. ನಾನು ಜೋಳ ಕುಯ್ಯಕ್ಕೆ ಹೋದಾಗ ನೆನ್ನೆ ಮಣ್ಣು ಹೊಡಿಯಕ್ಕೆ ಬಂದರು. ಕೇಸ್ ತೀರ್ಮಾನ ಮಾಡ್ಕೊಂಬಾರಪ್ಪ, ನಾನು ಬಿಡಲ್ಲ ಅಂದೆ. ಆವಾಗ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು. ಕೆಡುಕೊಂಡು ಕೇಶವಮೂರ್ತಿ, ಶೇಷಾಚಲ, ಕೃಷ್ಣಮೂರ್ತಿ 3 ಜನ. ಕೃಷ್ಣಮೂರ್ತಿಯನ್ನು ಹೊಡಿಲಿಲ್ಲ, ಶೇಷಾಚಲ ಇವನು ಹಾಕೊಂಡು ತುಳಿದು ಹೊಡೆದು ನೆನ್ನೆ ಇದು ಮಾಡಿದ್ರು. ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆಸ್ತೀವಿ, ನಾಳೆ ಹೋಗ್ರಮ್ಮ ಅಂದರು. ತಿರ್ಗಾ ಮತ್ತೆ ಸ್ಟೇಷನಿಂದ ಮನೆಗೆ ಬಂದು 10ವರೆ ಜೋಳ ಕುಯ್ದಿದ್ರು ಕದ್ದು. ಮತ್ತೆ ದನ ಕರ ಎಲ್ಲ ಅವ್ರ ಕೇಶವಮೂರ್ತಿ, ಶೇಷಾಚಲ ನಾವು ಸ್ವಾಧೀನದಲ್ಲಿ ಇದ್ದಿದ್ದು. ಮತ್ತೆ ದನ ಕರ ಎಲ್ಲ ಹಗ್ಗ ಮುಗ್ದರ ಕುಯ್ದು ಓಡಿಸಿದ್ರು. 3 ಮೇಕೆ ಇದ್ದು, 3 ಮೇಕೆನೂ ಹಗ್ಗ ಮುಗ್ದರ ಕುಯ್ದು ಓಡಿಸಿದ್ರು. ಮತ್ತೆ ಒಂದು ಮೇಕೆ ಸಿಗಲೇ ಇಲ್ಲ ನಮಗೆ. ತಿರ್ಗಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತಿರ್ಗಾ ಅವ್ರನ್ನ ಕರೆಸ್ಲೇ ಇಲ್ಲ. ಬೆಳಗ್ಗೆ ಬರ್ರಮ್ಮ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ರಕ್ಷಣೆ ಕೊಡಲಿಲ್ಲ ನಮಗೆ. ಮತ್ತೆ ಬೆಳಗ್ಗೆ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು. ನಮ್ಮ ಯಜಮಾನ್ರು ಮನೆ ಹತ್ರ ಇದ್ದರು. ನಾನು ಒಬ್ಬಳೇ ಜೋಳ ಕುಯ್ತಾ ಇದ್ದೆ. ಪಾಪು ಇತ್ತು, ಪಾಪು ಕರ್ಕೊಂಡೋಗಿ ಜೋಳ ಕುಯ್ತಿದ್ದೆ. ಅಣ್ಣ ತಮ್ಮ ಇಬ್ಬರು ಬಂದು ನಾನು ಕುಯ್ತೀನಿ ಇಂದ. ಹೆಂಗೆ ಕುಯ್ತೀನಿ ನೀನು ಜೋಳನ? ನಾನು ಹಾಕಿರೋದು, ನನ್ನ ಜೋಳ ಕುಯ್ಯಕ್ಕೆ ನಾನು ಬಿಡಲ್ಲ ಅಂತಂದೆ. ಅವಾಗ ಕುಡ್ಲು ತೊಗೊಂಡು ಒಂದ್ಸತಿ ಇದು ಮಾಡ್ದೆ. ಆಮೇಲೆ ಯಾಕೋ ಹೊಡಿತೀಯ ಅಂತೇಳಿ ನಾನು ಕುಯ್ದಿರೋ ಜೋಳ ತೊಗೊಳಕ್ಕೆ ಬಂದ, ಅದನ್ನು ಬಿಟ್ಕೊಡ್ಲಿಲ್ಲ. ಆಮೇಲೆ ಹಾಕ್ತು ಹೇಳ್ಬಿಟ್ಟು ಮುಕ್ಕು ಕೊಡ್ದ ನನಗೆ ಹಿಡ್ಕೊಂಡು ಕೆಳಗೆ ಬಿದ್ದೋದೆ. ಅವಾಗ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ತುಳಿದ್ರು ನನ್ನ ಕುಡ್ಲಲ್ಲೂ. ಆಮೇಲೆ ನನ್ನ ಮಗ ಬಂದ, ದಡಿ ತೊಗೊಂಡು ಅವ್ನು ಬಂದ. ಆಮೇಲೆ ಅವ್ರು ಯಾರು ಮಗ್ಳವ್ರು ಬಂದು ಅವ್ರ ಜೋಳ ಹಾಕಿರೋದು ನೀನು ಹಾಕೋ ಕುಯ್ತೀಯ ಹೋಗೋ. ಕೈಗೆ ಕೈ 4 ವರ್ಷದಲ್ಲಿ ಅವನು ಇದೇ ಕೇಸ್ಗೆ ಹೊಡೆದಿದ್ದ. ಅದಿನ್ನೂ ರಾಡ್ ಹಾಕ್ಸಿರೋ ತೆಗ್ದು ಏಟ್ ಬಿದ್ದ ರಾಡಿ ಇದೆ, ತೆಗ್ಸಿಲ್ಲ ನಾನು ಇನ್ನನ. ಮತ್ತು ಇವತ್ತು ಅವನೇ ಅಲ್ಲೇ ಮಾಡಿದ್ದು. ತಿರ್ಗಿ ಮತ್ತೆ ಇವತ್ತು ಕುಡ್ಲು ತಗೊಂಡು ಇಂಬಡಿಲಿ ಹೊಡೆದು ಜೋಳ ಕಡ್ಡಿಲೆಲ್ಲ ತಗೊಂಡು ಎದೆ ನೋವು, ಇದು ಬೆನ್ನು, ಈ ಸೊಂಟ ಎಲ್ಲ ನೋವು. ಇದೇನು ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಓಡಾಡೋಕ್ಕೂ ಆಗ್ತಾಯಿಲ್ಲ, ನಿಶಕ್ತಿ ಆದಂಗೆ ಆಯ್ತಾ ಇದೆ. ಅಷ್ಟು ಅಲ್ಲೇ ಮಾಡಿದ್ದಾನೆ ನನಗೆ ನೆನ್ನೆ. ಹ್ಞೂ ಸರ್, ಸತ್ಯ ನಡೆಯುವಾಗ ಯಾರಿಗೂ ಪ್ರವೇಶವಿಲ್ಲ ಅಂತ ಆದ್ರಾಗ 5 ವರ್ಷ ಆಯಿತು. 5 ವರ್ಷ ಆದರೂ ನಮ್ಮ ನೋವು ಇನ್ನು ಹೇಳಕ್ಕೆ ತೀರಲ್ಲ. ನಾನು ಹೆಬ್ಬೂರಲ್ಲಿ ಬಳೆ ಮಾಡ್ತಾಯಿದ್ದೆ. 240ನೇ ಸರ್ವೆ ನಂಬರ್ಗೆ ₹1 ಲಕ್ಷ ಒಂದು ಕಬ್ಬಣದ ಅಂಗಡಿ ಮಡಗಿದ್ದೆ. ಅದನ್ನು ಪ್ರತಿಯೊಬ್ಬರು ಹೆಬ್ಬೂರು ಆಗಂತರಕ್ಕೆ ಗೊತ್ತು. ಅದನ್ನು ತಗೊಂಡೋಗಿ ಎಲ್ಲರೂ ಅಂಗಡಿಗಳು ಎತ್ತಿರು ತಗೊಂಡೋಗಿ ನಮ್ದಲ್ವ ಜಮೀನು ಅಂತ ಮಾಡಿದ್ದೆ. ಅದನ್ನು ಕೂಡ ಚಚ್ಚಿ ತಗೊಂಡೋಗಿ ತಿಪ್ಪಾಳಕ್ಕೆ ಹಾಕಿರು. ನಮಗೆ ಗೊತ್ತಿಲ್ಲ ಅಂತ ಹುಡುಕ್ಯಂತ ತಿರ್ಗಾಡುವಾಗಿ ಅವ್ರ ಮನೆ ಮುಂದೆ ಇತ್ತು. ಅದನ್ನು ನಾವು ಕೇಳಕ್ಕೆ ಹೋದ ನಮ್ಮನ್ನೆಲ್ಲ ಹೊಡೆದು ಬಡ್ದು ಚಚ್ಚಿ ಬಟ್ಟೆ ಹಿಡ್ದು ಜೀವನ ಮಾಡಿರು. ನಾವು ಬಳೆ ಮಾರ್ಕೊಂಡು ನಾವು ಕಾಲ ಕಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಬಿಡ್ತಾಯಿಲ್ಲ. ಊರದು ಇವನು ಎಲ್ಲೆಲ್ಲಿ ಏನೇನು ಮಾಡ್ಕೊಂಬರ್ತಾನೆ ಅನ್ನೋದು ಗೊತ್ತಿಲ್ಲ.
ನಮ್ಗೆ ಯಾರಿಂದಲೂ ನ್ಯಾಯ ಸಿಕ್ಕಿಲ್ಲ. ನೀವಾದರೂ ರಕ್ಷಣೆ ಕೊಡ್ತೀರಾ ಅಂತ ನಾವು ನಿಮ್ಮ ಕೈ ಮುಗಿದು ಬೇಡ್ತಾ ಇದ್ದೀವಿ. ನೀವೇನು ರಕ್ಷಣೆ ಕೊಡ್ತೀರೋ ನಿಮ್ಮಿಂದ ಆಗಲೇಬೇಕು. ನಮಗೆ ಯಾವ ಕೋರ್ಟಲ್ಲೂ ಕೂಡ ನಮಗೆ ಅವ್ರು ನ್ಯಾಯ ಕೊಡೋದಕ್ಕಿಂತಲೂ ಕೇಸ್ ನಡೆಯೋದ್ರ ಮುಂದಾಗೆ ಇವ್ರು ಅಲ್ಲಿ ಏನೇನೋ ಮಾಡ್ತಾರೆ. ಕೋರ್ಟಲ್ಲಿ ಸ್ಟೇ ಆರ್ಡ್ರಿದ್ದು ಕೂಡ ವಜಾ ಮಾಡಿಸ್ತಾ ಒಂದು ಸರಿಯ. ಸಿವಿಲ್ ಕೋರ್ಟಲ್ಲಿ ಸ್ಟೇ ಇತ್ತು ಗೊತ್ತಿಲ್ದಂಗೆ ವಜಾ ಮಾಡಿಸ್ತಾ. AC ಕೋರ್ಟಲ್ಲಿ ಇದ್ದು ಕೂಡ ಅಂಗಡಿ ಇಕ್ಕವ್ರೆ. ಇದರಲ್ಲಿ ಕರೆಂಟಿನ ಇದನ್ನು ಏನೋ ಹಾಕ್ತಾರಲ್ಲಪ್ಪ TCಯ ಅದನ್ನು ಸರ್ವಿಸ್ ತಗೊಂಡವ್ರೆ. ಆ ಮೀಟ್ರ್ ಹಾಕಿರೋದು ಯಾಕೆ ಹಾಕ್ಕೊಂಡಿದ್ದು ಅಂತ ನಾವು ಪರ್ಮಿಷನ್ ಕೇಳೋದಕ್ಕೆ ತಿರ್ಗಾ ನಮ್ಮ ಮನೆ ಸರ್ವೀಸು ಅಂತ ನಡೆಸ್ತಾವ್ರೆ. ನಮ್ಮ ಹಿಂಸೆನ ಯಾರಿಗೂ ಕೊಡಬೇಡಿ. ಈ ಹಿಂಸೆ ನಮ್ಮ ಸೊಸೆದಿರು ಮಕ್ಕಳು ಅನ್ನ ತಿನ್ನೋಕ್ಕೂ ನಮಗೆ ನೆಮ್ಮದಿ ಕೊಡ್ತಾಯಿಲ್ಲ. ನಮ್ಮ ಕಷ್ಟ ದೇವ್ರಿಗೆ ಮುಟ್ಬಿಟ್ಟದೆ. ನೀವೇನು ಮಾಡ್ತೀರಾ? ನಿಮ್ಮಿಂದ ನಮಗೆ ನ್ಯಾಯ ಬೇಕೇ ಬೇಕು. ನಮಗೆ ಭಾಳಕ್ಕೆ ಆಗ್ತಾ ಇಲ್ಲ ಊರಲ್ಲಿ. ಯಾವ ಟೈಮಲ್ಲಿ ಬಂದು ಯಾರು ಹೊಡಿತಾರೆ ಬಡಿತಾರೆ. ನಮ್ಮ ಮಗನ ಸೊಸೆನ ಹಿಡ್ಕೊಂಡು ಹೊಡೆದು ಪಾರ್ಪಜಿತಿ ಮಾಡಿ ಹಿಂದೆಲ್ಲ ನರಸಿಂಹಯ್ಯ ಆಸ್ಪತ್ರೆ ಒಳಗೆ ಹೆಬ್ಬೂರು ಸ್ಟೇಷನ್ನೊಳಗೂ ಕೂಡ ನಿನಗೇನೂ ಇಲ್ಲ ಅಂತ ಹೇಳ್ಸ್ಬಿಟ್ರು. ಆಮೇಲೆ ಇಲ್ಲಿ ಹೆಬ್ಬೂರಿ ತುಮಕೂರಿಗೆ ಬಂದು ಸೇರ್ಕೊಂಡಿದ್ದು, ಅಲ್ಲೂ ಏನೂ ಇಲ್ಲ ಅಂತ ಹೇಳ್ಸಿ ಆವಾಗ ನರಸಿಂಹಯ್ಯ ಆಸ್ಪತ್ರೆಗೆ ಹೋಗಿ ಕೈಯ 1 ಲಕ್ಷ ಖರ್ಚು ಮಾಡಿ ನಮ್ಮ ಕೈಯಿಂದನ ಆಪ್ರೇಷನ್ ಮಾಡಿಸಿರೋ ರೆಕಾರ್ಡು ಅದೇ. ಇವತ್ತು ನಾವು ತಗ್ಸೋಕ್ಕೆ ನಮ್ಮ ಕೈ ಶಕ್ತಿ ಇಲ್ದಲೆ ರಾಡು ಕೂಡ ತಗ್ಸಿಲ್ಲ. ಆ ಹಿಂಸೆ ಇನ್ಯಾರಿಗೂ ಬೇಡ ಸರ್. ಅದೇ ಕೈಗೆ ಇವಾಗಲೂ ಹೊಡೆದವ್ರೆ. ನಾವು ಎಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋಕ್ಕೂ ನೆಮ್ಮದಿ ಇಲ್ಲ. ಆರಾಮ ಮಾಡೋಕ್ಕೆ ಹೋದರೂ ಇದನ್ನೇ ಹಿಂಸೆ ಮಾಡ್ತಾರೆ. ಈ ನೋವೊಳಗೆ ನಾವು ಭಾಳ ಕಾಯ್ತಾ ಇಲ್ಲ ಸರ್. ನಿಮ್ಮಿಂದ ಕೈ ಮುಗಿದು ಕಾಲು ಬಿದ್ದು ಬೇಡ್ತಾ ಇದ್ದೀನಿ. ನಿಮ್ಮಿಂದ ರಕ್ಷಣೆ ಬೇಕೇ ಬೇಕು ಸರ್. ಇಲ್ಲ ಅಂದರೆ ನಮ್ಮನ್ನೇನೋ ಏನು ಮಾಡ್ತೀರೋ ಮಾಡಿಬಿಡಿ.